ನಾವಿವತ್ತು ಚಿಂತಾಮಣಿಯಲ್ಲಿ ಹಿಂದೂ ಸಮಾಜೋತ್ಸವ ನೋಡೋಣ ಬನ್ನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ಲಾಗ್ ಈ ಥರ ಮಾಡ್ತಿದ್ದೀರಾ ಅಂದ್ಕೊಂಡ್ರಾ? ನಾನು ಖಂಡಿತ ಹೋಗಲೇಬೇಕು ಅಂದ್ಕೊಂಡೇ ಹೋಗಿದ್ದು. ವಿಡಿಯೋ ಮಾಡಬೇಕು ಅಂತಾನೆ ಅಂತಲ್ಲ, ಇದು ಹಿಂದೂಗಳಿಗಾಗಿಯೇ ಮಾಡಿರೋದಲ್ವಾ. ಹಾಗಾಗಿ ಹಿಂದೂ ಸಮಾಜೋತ್ಸವ ನಾವ್ಯಾಕೆ ಹೋಗಬಾರ್ದು ಅನಿಸ್ತು. ಹಾಗಾಗಿ ನಾನು ಹೋದೆ. ಶೋಭಾಯಾತ್ರೆ ಅಂತೂ ಎಷ್ಟು ಅದ್ದೂರಿಯಾಗಿ ನಡೀತು ಅಂದರೆ ಅಷ್ಟು ಖುಷಿಯಾಗಿ ನಡೀತು. ತುಂಬ ಖುಷಿನೇ ಆಗೋಯ್ತು. ಜಾಗ ಇರಲಿಲ್ಲ, ಅಷ್ಟು ಜನ ಸಮೂಹ. ಹಿಂದೂಸ್ ಅಂದರೆ ಸುಮ್ಮನೆನಾ? ನೋಡಿ ಹೋದ್ವಿ. ಇರೋ ಪ್ಲೇಸಿಂದ ಪ್ರೋಗ್ರಾಮ್ಸ್ ಎಲ್ಲಿ ನಡೀತಾ ಇದೆಯೋ ಅಲ್ಲಿ ಹೋಗಬೇಕಾಗಿತ್ತು. ಹಾಗಾಗಿ ಸ್ಥಳ ಪಾಲಿಟೆಕ್ನಿಕ್ ಹಾಸ್ಟೆಲ್ ಮೈದಾನ ಚಿಂತಾಮಣಿ, ಅಲ್ಲಿ ಈ ಪ್ಲೇಸಿಂದ ಶೋಭಾಯಾತ್ರೆ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ನಾವು ಸ್ಟಾರ್ಟಿಂಗ್ ಹೋಗಲಿಲ್ಲ, ಮಧ್ಯದಿಂದ ಜಾಯ್ನ್ ಆಗಿದ್ದು ಹಿಂದೂ ಸಮಾವೇಶ ಶೋಭಾಯಾತ್ರೆಯಲ್ಲಿ. ಸಖತ್ ಜನ ನೆರೆದಿದ್ರಪ್ಪ. ಎಷ್ಟು ಜನ ನೆರೆದಿದ್ರು ಅಂತಂದರೆ ಹೇಳಕ್ಕೆ ಪದಗಳೇ ಇಲ್ಲ, ಅಷ್ಟು ಜನ ನೆರೆದಿದ್ರು. ಖಂಡಿತ ಎಷ್ಟು ಸಲ ಹೇಳಿದ್ರು ಸಾಲದು ಅನಿಸ್ತಾ ಇದೆ. ಜನ ಅಂತೂ ಜನ ಅಲ್ಲ, ಅಬ್ಬಾ ಎಷ್ಟು ಜನ ಗೊತ್ತಾ. ನಾವು ಹೋದಾಗ ನಮ್ಮ ಇದನ್ನಲ್ಲ ಪ್ರಜತ್ತು, ಅಮ್ಮ ಹೋಗನ್ ಬಾ ಸರಿಯಾಗಿ ವಿಡಿಯೋ ಮಾಡೋಕ್ಕೂ ಬಿಡಲಿಲ್ಲ ಅವನು. ಹಾಗಾಗಿ ಚಿಕ್ಕದಾಗಿ ಸ್ವಲ್ಪನೇ ವಿಡಿಯೋ ಮಾಡಿದ್ದು. ಜನ ಮಾತ್ರ ತುಂಬ ನೆರೆದಿದ್ರು. ಅದರಲ್ಲಿ ಭಾರತಾಂಬೆಯಾಗಿ ಇಬ್ಬರು ಮಹಿಳೆಯರು ವೇಷಭೂಷಣ ಹಾಕೊಂಡು ಬಂದಿದ್ರು. ಪಾಪ ಕಾಲಲ್ಲಿ ಬರಿಗಾಲಲ್ಲಿ ನಡೆದಿದ್ದಾರೆ ಗೊತ್ತಾ. ಚಿಂತಾಮಣಿ ಫುಲ್ಲು ಶೋಭಾಯಾತ್ರೆಯಲ್ಲಿ ಅಮೇಝಿಂಗ್, ತುಂಬ ಖುಷಿನೇ ಆಗೋಯ್ತು ಗೊತ್ತಾ. ಮಹಿಳೆಯರು ಇದು ಮಾಡಿದರು, ಎಷ್ಟು ಗಾಂಭೀರ್ಯತೆ ಗೊತ್ತಾ. ಫುಲ್ಲು ಚಿಂತಾಮಣಿ ಫುಲ್ಲು ಬರಿಗಾಲಲ್ಲೇ ನಡೆದಿದ್ದಾರೆ ಅವರು. ಎಷ್ಟು ಶಕ್ತಿ ಕೊಟ್ಟಿರಬೇಡ ದೇವ್ರವ್ರಿಗೆ ಅಂತ ಅಂದ್ಕೊಂಡೆ ನಾನಂತೂ. ಜನ ಅಂದರೆ ಜನಸಾಗರ ಹಿಂಗೂ ಇರುತ್ತಾ ಅಂತ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಎಲ್ಲಿಂದ ಎಲ್ಲಿವರೆಗೂ ನೋಡಿ ಚಿಂತಾಮಣಿ ಫುಲ್ ಕವರ್ ಆಗಿತ್ತು ಕೇಸರಿಮಯದಿಂದ. ಎಷ್ಟು ಚೆನ್ನಾಗಿ ಅಂತಂದರೆ ಅದು ವರ್ಣನೆ ಮಾಡೋಕ್ಕೆ ಪದಗಳೇ ಇಲ್ಲ ಅಂದ್ಕೊತೀನಿ. ಅಷ್ಟು ವರ್ಣನೀಯವಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಎಷ್ಟು ಹಳ್ಳಿ ಇದಾವೋ, ಎಲ್ಲಿಂದ ರೈತರು ಇದ್ದಾರೋ, ಎಲ್ಲರೂ ರೈತರಂತ ಅಷ್ಟೇ ಅಲ್ಲ, ಮಧ್ಯೆ ಮಾತ್ರ ಹೂ ಮಳೆಗೈದಿದ್ರು. ಎಷ್ಟು ಗೊತ್ತಾ, ಯಪ್ಪ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತಪ್ಪ. ನಾವಂತೂ ಹೋಗಿದ್ದು ತುಂಬ ಖುಷಿನೇ ಆಗೋಯ್ತು. ನಾನು ನಿಜ ಅಂದ್ಕೊಂಡಿರಲಿಲ್ಲ. ಶೋಭಾಯಾತ್ರೆನೂ ಅಷ್ಟೇ ಚೆನ್ನಾಗಿ ನೆರವೇರಿಸ್ಕೊಟ್ರು ಎಲ್ಲರೂ. ಅಷ್ಟೇ ಶಾಂತಿ ರೀತಿ. ಮತ್ತೆ ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ ಒತ್ತೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಬೆಂಬಲಿಗರು ಮಾತ್ರ ಸಖತ್ತಾಗಿದ್ದರು. ನಾವು ಹೋದ್ವಿ, ನಾವು ಬೆಂಬಲಿಸ್ಬೇಕು ಅಂತಲೇ ಹೋಗಿದ್ದು. ಅಲ್ಲಿ ಹೋಗಿ ನೋಡಿದ್ರೆ ಸಖತ್ ಅಮೇಝಿಂಗ್ ಬಿಡಿ, ಹೇಳೋಕ್ಕೂ ಆಗಲ್ಲ. ಎಷ್ಟು ಜನ, ಆ ಜನಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಅಂದರೆ ಯಾರಿಗೂ ಏನು ತೊಂದರೆ ಕೊಡ್ತಿರ್ಲಿಲ್ಲ. ಎಷ್ಟು ನೀಟಾಗಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಯಾರು ಮುಂದೆ ಬರ್ತಾರೆ, ನಮ್ಮವರು ತಮ್ಮವರು ಅನ್ನೋದು ಏನು ಇಲ್ದಲೆ, ನೀವು ಇಲ್ಲಿ ಬನ್ನಿ, ಚಿಕ್ಕವ್ರನ್ನೆಲ್ಲ ಮುಂದೆ ಬಿಡಿ, ದೊಡ್ಡವರೆಲ್ಲ ಹಿಂದಕ್ಕೆ ಬನ್ನಿ, ಬೀಳಿಸ್ಬಿಟ್ಟಿರ, ನಿಧಾನವಾಗಿ ಹೋಗಿ. ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ರು ಅಂತಂದರೆ ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ನಮಗಂತೂ ತುಂಬ ಖುಷಿಯಾಗೋಯಿತು. ನಾವಲ್ಲಿ ಲೈನಲ್ಲಿ ಹೋದಾಗ ಅಲ್ಲಿ ನೋಡ್ಕೊಂಡ್ಬಿಟ್ಟು ಒಂದು ಪ್ಲೇಸಲ್ಲಿ ಸ್ವಲ್ಪ ಮೇಲೆ ಹೋಗಿ ತೆಗೆದ್ರೆ ಹೇಗಿರುತ್ತೆ ವಿಡಿಯೋಸ್ ಅಂದ್ಕೊಂಡೆ. ಅಲ್ಲಿಂದ ಮತ್ತೆ ನಾನು ಮೇಲೆ ಹೋದೆ, ಸೆಕೆಂಡ್ ಫ್ಲೋರಲ್ಲಿ ಹೋದೆ. ಪಕ್ಕದಲ್ಲೇ ಅಲ್ಲಿ ಫೋಟೋ ಸ್ಟುಡಿಯೋ ಇತ್ತು ಸರ್ಕಲಲ್ಲಿ. ಹಾಗಾಗಿ ಅಲ್ಲಿಂದ ನಾನು ಮೇಲೆ ಹೋಗಿ ಮತ್ತೆ ಅಲ್ಲಿಂದ ವಿಡಿಯೋ ಮಾಡಿದೆ. ಹೆಣ್ಮಕ್ಳದೇ ಒಂದು ಸೈಡು, ಗಂಡು ಮಕ್ಕಳದೇ ಒಂದು ಸೈಡು. ಎಷ್ಟು ಚೆನ್ನಾಗಿ ಕುಣಿದು ಕುಪ್ಪಳಿಸ್ತಿದ್ರು ಅಂತಂದರೆ ಹೇಳೋಕ್ಕೆ ಪದಗಳೇ ಇಲ್ಲ, ಆ ಥರ ಇತ್ತು. ನೋಡಿದ್ವಿ ನಾವು ಇಲ್ಲಿವರೆಗೂ ಬಂದ್ವಿ. ಇಲ್ಲಿಂದ ಮತ್ತೆ ಇನ್ನೊಂಚೂರು ಮುಂದೆ ಹೋದ್ವಿ. ಹೆಣ್ಮಕ್ಳು ಗ್ರೂಪೇ ಒಂದು ಸೈಡು ಡ್ಯಾನ್ಸ್ ಆಡ್ತಿದ್ರು, ನೃತ್ಯ ಆಗ್ತಿತ್ತು, ಡ್ಯಾನ್ಸ್ ಮಾಡ್ತಿದ್ರು. ಎಲ್ಲ ನೋಡ್ಕೊಂಡ್ಬಿಟ್ಟು ಇನ್ನೊಂಚೂರು ಮುಂದಕ್ಕೆ ಹೋದ್ವಿ. ಹೆಂಗೆ ಗೊತ್ತಾ, ಬಾಯ್ಸ್ದೇ ಒಂದು ರೂಟ್ ಅಂದರೆ ಫಸ್ಟ್ ಎಲ್ಲರೂ ಬಾಯ್ಸ್ ಬಂದುಬಿಟ್ರು. ಬಾಯ್ಸ್ ಬಂದ ನಂತರ ಹಿಂದೆ ಲಾಸ್ಟ್ ಹೆಣ್ಮಕ್ಳು. ಎಷ್ಟು ಚೆನ್ನಾಗಿ ಗೊತ್ತಾ, ಯಾಕಂದರೆ ಸೇಫ್ಟಿಗಾಗಿ ಅಂತ. ನೋಡಿ ಚಿಂತಾಮಣಿ ಫುಲ್ ಕಲರ್ಫುಲ್ ಆಗಿತ್ತು, ಕೇಸರಿಮಯವಾಗಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದು ಚಿಂತಾಮಣಿ ವಿಡಿಯೋ. ಬಾ ನೋಡೋಕ್ಕಂತೂ ನಿಜ ಎಷ್ಟು ಖುಷಿ ಆಗೋಯ್ತು ಗೊತ್ತಾ. ಎಲ್ಲಿಂದ ಎಲ್ಲಿವರೆಗೂ ಕಣ್ಣಾಡಿಸಿದ್ರು ಕೇಸರಿಮಯವಾಗೇ ಆಗಿತ್ತು. ಈ ನೋಡೋಕ್ಕಂತೂ ನಿಜ ಹೇಳಕ್ಕೆ ಪದಗಳೇ ಬರ್ತಾ ಇಲ್ಲ ಅಂದ್ಕೊತೀನಿ. ಖಂಡಿತ ನೋಡೋಕ್ಕೆ ಎರಡು ಕಣ್ಣು ಸಾಲದಾಗಿತ್ತು. ಇನ್ನೂ ಎರಡು ಕಣ್ಣು ಇರಬಾರ್ದಾ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು ಪ್ರೋಗ್ರಾಮ್ಸ್ ಮಾತ್ರ. ಶೋಭಾಯಾತ್ರೆ ಸಖತ್ತಾಗಿತ್ತು. ಎಲ್ಲಿ ನೋಡಿದ್ರು ಸಂದಿಗಂದಿಯಲ್ಲಿ ನೋಡಿದ್ರು ಫುಲ್ ಕೇಸರಿಮಯನೇ ಆಗಿತ್ತು. ವಾವ್, ಅಮೇಝಿಂಗ್. ನೋಡಿ ಇಲ್ಲಿದ್ದಾರೆ, ಬರಿಗಾಲಲ್ಲೇ ನಡೆದಿದ್ದಾರೆ ಪಾಪ. ಫುಲ್ ಚಿಂತಾನೆ ಫುಲ್ ರೌಂಡ್ ಹೊಡೆದಿದ್ದಾರೆ, ಆದರೂ ಬರಿಗಾಲಲ್ಲೇ ನಡೆದಿದ್ದಾರೆ ಅವರು. ಪಾಪ ಕಾಲು ಏನಾಗಿರುತ್ತೋ ಏನೋ ಗೊತ್ತಿಲ್ಲ. ಇಲ್ಲಿ ಪುಟಾಣಿ ಭಾರತಾಂಬೆ ನೋಡಿ ಇಲ್ಲಿ. ವಾವ್, ಸೂಪರ್. ನಾನು ಮಾತಾಡ್ತಿದ್ದೆ, ತ್ರಿಶೂಲ ಹಿಂದೆ ಕೊಟ್ಬಿಟ್ಲು, ತ್ರಿಶೂಲ ಎತ್ಕೊ ಚಿನ್ನ ಅಂತ. ಅವ್ರ ಮಮ್ಮಿ ಕೊಟ್ಟರು, ಮತ್ತೆ ತ್ರಿಶೂಲ ಎತ್ಕೊಂಡು ಬಂದ್ಲು ಪಾಪ.
ಎಷ್ಟು ಕುತೂಹಲ, ಕ್ಯೂರಿಯಾಸಿಟಿ, ವಾವ್ ಅಮೇಝಿಂಗ್ ಬಿಡಿ. ಇಲ್ಲಿಗೆ ಶೋಭಾಯಾತ್ರೆ ಅದ್ದೂರಿಯಾಗಿ ನೆರವೇರಿಸಿದ್ರು ಎಲ್ಲರೂ. ತುಂಬ ಚೆನ್ನಾಗಿ ನಾವು ವೇದಿಕೆ ಹತ್ರ ಬಂದ್ವಿ. ವೇದಿಕೆ ಹತ್ರ ಆಲ್ರೆಡಿ ನೋಡಿ ಇಷ್ಟು ಜನ ಕೂತಿದ್ದಾರೆ, ಇನ್ನೂ ಬರ್ತಿದ್ದಾರೆ. ನಾವು ಫಸ್ಟ್ ಬಂದಿದ್ದು, ಎಲ್ರಿಗಿಂತ ಫಸ್ಟೇ ಇದ್ದಿದ್ದು ನಾವು, ಹಾಗಾಗಿ ನಾವು ಫಸ್ಟ್ ಬಂದಿದ್ದು. ಎಲ್ಲರೂ ನೆರವೇರಿದಾಗ ನಾವು ಅಲ್ಲಿ ನೋಡೋಕ್ಕಾಗಲಿಲ್ಲ ಅನ್ಕೊತೀನಿ. ಎಷ್ಟು ದೇವರುಗಳನ್ನ ಕುಂದರ್ಸಿದ್ರು ಅಂತಂದರೆ ಅಷ್ಟು ದೇವರುಗಳನ್ನೂ ಕುಂದರ್ಸಿದ್ರು ಅಲ್ಲಿ. ಮೊದಲಿಗೆ ಬಂದಿರುವಂಥದ್ದು ರಾಧಾಕೃಷ್ಣ. ವೈಕುಂಠದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯರ ಒಂದು ದೃಶ್ಯ ಇದು. ಬೃಂದಾವನ ನೋಡಿ ಎಷ್ಟು ಚೆನ್ನಾಗಿದೆ ಬೃಂದಾವನ. ತಿರುಪತಿ ವೆಂಕಟೇಶ್ವರ ಮತ್ತು ಲಕ್ಷ್ಮಿ. ಇಲ್ಲಿ ಪಾರ್ವತಿ ಪರಮೇಶ್ವರ. ಇಷ್ಟು ದೇವರುಗಳನ್ನ ಕುಂದರ್ಸಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಮೇಝಿಂಗ್ ಇತ್ತು. ನಾವಿಲ್ಲಿಂದ ಇಷ್ಟೆಲ್ಲ ನೋಡಿದ್ದಾದ್ಮೇಲೆ ಕೆಲವೇ ಕ್ಷಣಗಳಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅನ್ನೋಷ್ಟೊತ್ತಿಗೆ ನಮಗೂ ಟೈಮ್ ಆಗೋಯ್ತು. ಹಾಗಾಗಿ ನಾವು ಇಲ್ಲಿಂದ ಬೀಳ್ಕೊಡೋ ಸಮಾರಂಭದ ಇಟ್ಕೊಂಡ್ವಿ. ಹೊರಡಬೇಕಾಗ ಟೈಮ್ ಬಂತು. ಇನ್ನೇನು ಮಾಡೋದು ಅಂತೇಳಿ ನಾವಿಲ್ಲಿಂದ ಹೊರಡಬೇಕಾಯ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಫಸ್ಟ್ ನಾನು ವಿಡಿಯೋಸ್ ಕಳಿಸಿದಾಗ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್.